ಮಷಿನ್ ಬಂದಿದೆ ಸರ್ ಮಾರ್ಕೆಟಿಗೆ. ರೈತರಿಗೆ ಏನೇನ್ ಬೇಕು ಅಂದ್ರೆ ಪ್ರತಿಯೊಂದು ನಮ್ಮಲ್ಲಿ ಎಲ್ಲ ಸಿಗುತ್ತೆ ಮೇಡಮ್. ಹಸುಗಳು ಏನು ಕರು ಹಾಕಿದಾಗ ಮೇಡಮ್ ಏನಿರುತ್ತೆ ಕ್ಯಾಲ್ಸಿಯಂ ಕೊರತೆಯಿಂದ ಅವುಗಳು ಎದ್ದು ನಿಲ್ಲುವಂಥ ಶಕ್ತಿ ಕಳ್ಕೊಂಡಿರ್ತವೆ. ಇದು ಕೆಳಗಡೆಯಿಂದ ಹಾಕ್ಬಿಟ್ಟು ಹಿಂಗೆ ಎತ್ತು ನಿಲ್ಸಿದ್ರೆ ಅದು ಕೆಳಗಡೆ ಸಪೋರ್ಟಿವ್ ಆಗಿ ನಿಂತಿರುತ್ತೆ. ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅದಕ್ಕೆ ಸುಧಾರಿಸ್ಕೊಬೋದು. ಇದ್ರ ಮೇಲೆ ರೋಟೋವೇಟ್ರ್ ಅಂತ ಹೇಳಿ ಇದು ನಿಮಗೆ 16 ಬ್ಲೇಡಿಂದ ಹಿಡಿದು 48 ಬ್ಲೇಡ್ವರೆಗೂ ಸಿಗುತ್ತೆ. ಅದು ಎಲ್ಲ ಥರಕ್ಕೆ ಸೂಟಬಲ್ ಆಗೋಂಥ ರೋಟೋವೇಟ್ರ್ಗಳು ನಾವು ಕೊಡ್ತೀವಿ. ಈಗ ರೋಲರ್ ಮಾಡಿ ಹುಲ್ಲೆಲ್ಲ ಕಟ್ಬಿಟ್ಟು ಒಂದು ಕಡೆ ಇಟ್ಟಿರ್ತಾರೆ ಗೊತ್ತಲ್ವಾ ನಿಮಗೆ. ಎಲ್ಲ ಈಗ ರಾಗಿದ್ದು, ಭತ್ತದ್ದು ಮತ್ತು ಜೋಳ ನಿಮ್ಗೆ ಏನು ನಿಮಗೆ ಇದು ಮಾಡ್ಬೋದು, ಅದ್ರದ್ದೆಲ್ಲ ಪೆಂಡಿ ಕಟ್ಟುತ್ತೆ. ಇತ್ತೀಚಿನ ದಿನಗಳಲ್ಲಿ ಸೈಲೇಜ್ ಮಾಡೋದೇ ಒಂದು ಉದ್ಯಮವಾಗಿದೆ. ಕೆಲವೊಂದು ಅಷ್ಟು ಜನ ಅದನ್ನೇ ಉದ್ಯಮ ಮಾಡ್ಕೊಂಡಿದ್ದಾರೆ. ಸೊ ಅಂಥವ್ರಿಗೂ ಈ ಮಿಷಿನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಈಗ ಮುಂಚೆ ಎಲ್ಲ ಈ ಥರ ಮಿಷಿನ್ ಬೇರೆ ಕಂಟ್ರಿಗಳೆಲ್ಲ ಇತ್ತು. ಈಗ ನಮ್ಮ ಇಂಡಿಯಾಗೆ ಇಂಟ್ರೊಡ್ಯೂಸ್ ಆಗಿ ಒಂದು 3-4 ವರ್ಷದಿಂದ ಈಗ ತುಂಬಾ ಸಖತ್ ಫಾಸ್ಟ್ ಮೂವ್ಮೆಂಟ್ ಇದೆ ಇದು. ಅಂದರೆ ದೊಡ್ಡ ಡೈರಿ ಫಾರ್ಮ್ಗಳು, ದೊಡ್ಡ ಡೈರಿ ಫಾರ್ಮ್ಗಳಿಗೆ ಆಮೇಲೆ ರೈತರುಗಳಿಗೆ ಸೈಲೇಜ್ ಮಾಡಿ ಮಾರ್ತಾರಲ್ಲ ಅಂಥವ್ರಿಗೆ ಈ ಮಿಷಿನ್ ತುಂಬಾ ಉಪಯುಕ್ತವಾಗಿದೆ. ಟ್ರೆಂಚ್ ಹೊಡಿಬೇಕಲ್ಲ, ಎಲ್ಲ JCB ಕರೆಸ್ಬೇಕು ಮತ್ತು ಕೈಯಲ್ಲಿ ಅಗ್ಗಿಸ್ಬೇಕು. ಅದ್ರ ಬದಲು ಈ ಒಂದು ಯಂತ್ರದಲ್ಲಿ ಟ್ರೆಂಚಿಂಗ್ ಮಾಡ್ಬೋದು. ಪರ್ ಅವರ್ಗೆ 10,000 kg ಕಟ್ ಮಾಡ್ತೀವಿ. ಎಲ್ಲ ಮಾದರಿಯ ಯಂತ್ರಗಳನ್ನು ನಾವು ಥ್ರೂಔಟ್ ಕರ್ನಾಟಕ ಕೊಡ್ತೀವಿ. ನೋಡುವವರು ಕೇಳೋ ಪ್ರಶ್ನೆ, ಗ್ಯಾರಂಟಿ ವಾರಂಟಿ ಈಗ ಕೃಷಿ ಇಲಾಖೆ ನಮ್ಮದು ಟೋಟಲ್ 60 ಪ್ರಾಡಕ್ಟ್ ಅಪ್ರೂವಲ್ ಇದೆ ಮೇಡಮ್. ನಮ್ಮಲ್ಲಿ ಇರ್ತಕ್ಕಂಥ ಟ್ರ್ಯಾಕ್ಟರ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅಥವಾ ಚಿಕ್ಕ ಎಕ್ವಿಪ್ಮೆಂಟ್ಸ್ ನೀವು ಅಲ್ಲಿ ನೋಡ್ತಿದ್ರಲ್ಲ, ಆ ಎಲ್ಲ ಎಕ್ವಿಪ್ಮೆಂಟ್ಸ್ಗಳಿಗೂ ಕೃಷಿ ಇಲಾಖೆಯಿಂದ ಥ್ರೂಔಟ್ ಕರ್ನಾಟಕ ಎಲ್ಲೇ ತಗೊಂಡ್ರೆ ಸಬ್ಸಿಡಿ ಸಿಗುತ್ತೆ. ಅಲ್ಲಿ ಯಂತ್ರೋಪಕರಣಗಳು ಯಾವ ರೀತಿ ರೆಡಿ ಆಗ್ತವೆ ಅನ್ನೋದನ್ನ ನೋಡಿದ್ರಿ. ಈಗ ನಾನೀಗ ಸೇಲ್ಸ್ ಶೋರೂಮ್ನಲ್ಲಿ ಇದ್ದೀನಿ. ಇಲ್ಲಿ ಐಟಮ್ಗಳನ್ನು ಯಾವೆಲ್ಲ ಇಟ್ಟಿದ್ದಾರೆ, ಹಾಗೆ ಯಂತ್ರೋಪಕರಣಗಳು ಯಾವ ರೀತಿ ಡಿಸ್ಪ್ಯಾಚ್ ಆಗುತ್ತೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಏನೇನು ಮಿಷಿನ್ ಸಿಗುತ್ತೆ ಮತ್ತು ಅದರದ್ದೆಲ್ಲ ಸ್ಪೆಸಿಫಿಕೇಶನ್, ಅದ್ರ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ನಮ್ಮ SRO ಟೆಕ್ ಇನ್ಚಾರ್ಜ್ ಇದ್ದಾರೆ ಪ್ರದೀಪ್ ಅಂತ ಹೇಳಿ. ಸೊ ಅವ್ರನ್ನ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ಮೇಡಮ್. ನಮಸ್ತೆ. ನಮಸ್ತೆ ಸರ್, ಇದೇನು ಸರ್ ಇದು? ಮೇಡಮ್ ಇದು ಅನಿಮಲ್ ಲಿಫ್ಟಿಂಗ್ ಮಿಷಿನ್ ಅಂತ ಹೇಳಿ. ಹಸುಗಳಿಗೆ ಏನಾರ ಪ್ರಾಬ್ಲಮ್ ಆದಾಗ, ಕೆಚ್ಚಲು ಬಾವು ಆದಾಗ, ಸೊಂಟ ಏನಾರ ಬಿದ್ದೋದಾಗ, ಹಸುಗಳು ಏನು ಕರು ಹಾಕಿದಾಗ ಮೇಡಮ್ ಏನಿರುತ್ತೆ ಕ್ಯಾಲ್ಸಿಯಂ ಕೊರತೆಯಿಂದ ಅವುಗಳು ಎದ್ದು ನಿಲ್ಲುವಂಥ ಶಕ್ತಿ ಕಳ್ಕೊಂಡಿರ್ತವೆ. ಈಗ ನಾವೆಲ್ಲ ಸೀಮೆ ಹಸು ಅಥವಾ HF ಜರ್ಸಿ ಅಂತ ಹೇಳ್ತಾರಲ್ಲ, ಮೇಜರ್ ಅವುಗಳಿಗೆ ಪ್ರಾಬ್ಲಮ್ ಆಗೋದು. ಸೊ ಅಂಥ ಹಸುಗಳಿಗೆ ಅವನ್ನ ಎದ್ದು ನಿಲ್ಲಿಸಿ ಮತ್ತು ಅವುಗಳಿಗೆ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಆಹಾರ ಮೇಯ್ಸೋಕ್ಕಾಗಿರ್ಬೋದು, ಏನಕ್ಕೆ ಒಂದು ಟ್ರೀಟ್ಮೆಂಟ್ ಪರ್ಪಸ್ಗೆ ಅಂತೇಳಿ ಇದನ್ನ ತುಂಬ ಯೂಸ್ ಮಾಡ್ತಾರೆ. ಅದು ನಾವು ಕೈಯಲ್ಲಿ ಎತ್ತಕ್ಕಾಗಲ್ವಲ್ಲ, ಅದಕ್ಕೆ ಮಿಷಿನ್ ಮುಖಾಂತರ ಎತ್ತಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಅದು ಇದ್ರ ಮೇಲೆ ಸುಧಾರಿಸ್ಕೊಂಡ್ಬೋದು. ಇದು ಬೆಲ್ಟ್ ಸಿಸ್ಟಮ್ ಏನಿದೆ, ಇದು ಕೆಳಗಡೆಯಿಂದ ಹಾಕ್ಬಿಟ್ಟು ಹಿಂಗೆ ಎತ್ತು ನಿಲ್ಸಿದ್ರೆ ಅದು ಕೆಳಗಡೆ ಸಪೋರ್ಟಿವ್ ಆಗಿ ನಿಂತಿರುತ್ತೆ. ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅದಕ್ಕೆ ಸುಧಾರಿಸ್ಕೊಬೋದು. ಇದ್ರ ಮೇಲೆ ನೆಲದಲ್ಲೇ ಇರೋ ಬದಲು ಇದ್ರ ಮೇಲೆ ಇಟ್ಕೊಂಡು ಸುಧಾರಿಸ್ಕೋಬೋದು. ಅದು ಟ್ರೀಟ್ಮೆಂಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಸರ್, ಈಗ ಏನಂತಂದ್ರೆ ಅದಕ್ಕೆಲ್ಲೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ ಏನೋ ಒಂದು ಸಮಸ್ಯೆ ಆಗಿ. ಸೊ ಅವಾಗ ಇದ್ರ ಮೂಲಕನೂ ಲಿಫ್ಟ್ ಮಾಡ್ಬೋದು ಮೇಡಮ್ ಆರಾಮಾಗಿ. ಇದು ನಿಮಗೆ ಹ್ಯಾಂಡ್ಲ್ ಟೈಪ್ ಇರುತ್ತಲ್ಲ, ಇದು ನಿಮಗೆ ಎಷ್ಟು ಬೇಕಂದ್ರೆ ಮೇಲೆ ಹೋಗುತ್ತೆ, ಬೇಕು ಅಂತಂದರೆ ಈ ಥರ ಕೆಳಗಡೆನೂ ಬರುತ್ತೆ. ಇದು ಲಿಫ್ಟ್ ಮಾಡ್ಬೋದು, ನೀವು ಮೇಲೆ ಈಸಿಯಾಗಿ ಲಿಫ್ಟ್ ಮಾಡ್ಬೋದು. ಅಂದರೆ ಇದು 1 ಟನ್ ಕೆಪಾಸಿಟಿ, 1 ಟನ್ ಕೆಪಾಸಿಟಿ, 1000 kg ತೂಕ ಇರೋಂಥ ಹಸುನ ಸಹ ಎತ್ಬೋದು. ಇರುವಂಥ ಹಸುನ ಎತ್ಬೋದು. ಅಂದ್ರೆ ಈ ಪ್ಲಾಸ್ಟಿಕ್ ಏನೋ ಹರಿಯಲ್ಲ. ಪ್ಲಾಸ್ಟಿಕ್ ಅಲ್ಲ ಮೇಡಮ್, ಇದು ಆ ಥರ ಏನಿಲ್ಲ ಮೇಡಮ್. ಅದಕ್ಕೋಸ್ಕರ ಇಲ್ಲ ಮೇಡಮ್ ಆ ಥರ. ಇದು ನಿಮಗೆ ಬೆಲ್ಟ್ ಮೇಡಮ್. ಈಗ ನಮ್ಗೆ ಕ್ರೈನಲ್ಲೆಲ್ಲ ಬೆಲ್ಟ್ ಉಪಯೋಗಿಸ್ತಾರಲ್ಲ, ಟನ್ನೇಜ್ ಮಿಷಿನ್ಗಳು ಎತ್ತಕ್ಕೆ, ಆ ಥರ ಬೆಲ್ಟ್ ಮೇಡಮ್. ಇದು ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ ಮೇಡಮ್. ಇದು ಬಂದು ಟ್ರೆಂಚರ್ ಅಂತ ಹೇಳಿ ಈ ಮಿಷಿನು. ಈಗ ನಾವು ಪೈಪ್ಲೈನ್ ಸಿಸ್ಟಮ್ಗಳು ಮಾಡೋಕ್ಕೆ ಬೇಕಲ್ಲ ನಮಗೆ. ಈಗ ಹೊಲದಲ್ಲೆಲ್ಲ ಪೈಪ್ಲೈನ್ ಸಿಸ್ಟಮು ಮತ್ತು ಡ್ರಿಪ್ ಇರಿಗೇಷನ್ ಏನು ಮಾಡ್ತೀವಿ, ಅದಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಟ್ರೆಂಚ್ ಹೊಡಿಬೇಕಲ್ಲ, ಎಲ್ಲ JCB ಕರೆಸ್ಬೇಕು ಮತ್ತು ಕೈಯಲ್ಲಿ ಅಗ್ಗಿಸ್ಬೇಕು. ಅದ್ರ ಬದಲು ಈ ಒಂದು ಯಂತ್ರದಲ್ಲಿ ಟ್ರೆಂಚಿಂಗ್ ಮಾಡ್ಬೋದು. ಅಂದರೆ ನಿಮ್ಗೆ 1 ಅಡಿ ಆಳದಲ್ಲಿ ಹೊಡ್ಕೊಂಡು ಹೋಗ್ಬೋದು. ಇದನ್ನು ಅವಾಗ ಪೈಪ್ಲೈನ್ ಮಾಡೋಕ್ಕೆ ಈಸಿ ಆಗುತ್ತೆ. ಟ್ರೆಂಚರ್ ಟ್ರ್ಯಾಕ್ಟರ್ ರನ್ ಕಲ್ಟಿವೇಟರ್ಸ್ ಅಂದರೆ ನಿಮ್ಗೆ 15 HP ಇಂದ ಹಿಡಿದು 60 HP ಟ್ರ್ಯಾಕ್ಟ್ರಿವರೆಗೂ ಸೂಟಬಲ್ ಆದಂಥ ಕಲ್ಟಿವೇಟರ್ಗಳು ಕೊಡ್ತೀವಿ ನಾವು. ಇಲ್ಲಿ ಡಿಸ್ಪ್ಲೇಗೆ ಎಲ್ಲ ಮಿನಿ ಸೆಗ್ಮೆಂಟ್ ಇಟ್ಟಿದ್ದೀವಿ. ನಿಮ್ಗೆ 60 HP ಟ್ರ್ಯಾಕ್ಟ್ರಿಗೆ ಅನುಕೂಲ ಆಗೋಂಥ ಕಲ್ಟಿವೇಟರ್ಗಳನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತೀವಿ. ರೈತರಿಗೆ ಯಾವ ಸೈಜು, ಯಾವ HP ಗೆ ತಕ್ಕನಾಗಿ ನಾವು ರೆಡಿ ಮಾಡ್ಕೊಡ್ತೀವಿ. ಇದು ಡಿಸ್ಕ್ಯಾರೋ ಅಂತ ಹೇಳಿ, ಇದನ್ನು ನಿಮಗೆ ಕಲ್ಟಿವೇಷನ್ ಥರನೇ ಬರುತ್ತೆ. ಮಣ್ಣು ನಿಮಗೆ ಮಲ್ಚ್ ಮಾಡುತ್ತೆ. ಮಣ್ಣು ಮಲ್ಚಿಂಗಿಗೋಸ್ಕರ ಇದು ತೊಗೊಂತಾರೆ. ಕಲ್ಟಿವೇಷನ್ ಆದಮೇಲೆ ಇದು ಮಣ್ಣು ಮಲ್ಚಿಂಗಿಗೋಸ್ಕರ ಮಿಕ್ಸ್ ಆಗೋಕ್ಕೆ ಮಣ್ಣು. ಇದು ನಿಮಗೆ ಬಂಡ್ ಫಾರ್ಮರ್ ಅಂತ ಹೇಳಿ, ಮಣ್ಣು ಬದು ಹಾಕೋಕ್ಕೆ, ಅಂದರೆ ಬದು ಮಾಡೋಕ್ಕೆ. ಬದು ಮಣ್ಣು. ಈಗ ನಿಮಗೆ ಟೊಮೊಟೊದಲ್ಲಿ ಮತ್ತು ಶುಂಠಿ ಎಲ್ಲ ಬೆಳಿತೀರಲ್ಲ, ಅದಕ್ಕೆ ಬದು ಬೇಕು. ಅದು ಒಳಗಡೆನೆ ಬೆಳೆಯೋದು. ಅದು ನಿಮ್ಗೆ ಆಲೂಗಡ್ಡೆ ಎಲ್ಲ, ಅದಕ್ಕೋಸ್ಕರ ಇದು ಬದು ಮಾಡೋಕ್ಕೋಸ್ಕರ ಇದು. ಇಲ್ಲ ನಿಮಗೆ ಮಲ್ಚಿಂಗ್ ಈಗ ಬದು ಹಾಕಿದಾಗ ಕೆಲವರು ಟೊಮೊಟೊ ಸಸಿಗೆಲ್ಲ ಮಲ್ಚಿಂಗ್ ಪೇಪರ್ ಹಾಕ್ತಾರೆ. ಸೊ ಆ ಮಲ್ಚಿಂಗ್ ಪೇಪರ್ ಹಾಕಬೇಕು ಅಂದರೆ ಆ ಮಲ್ಚಿಂಗ್ ಪೇಪರ್ ಹಾಕೋದು ಮಾಡ್ಕೊಡ್ತೀವಿ. ಹಿಂದಡೆ ಅಟ್ಯಾಚ್ಮೆಂಟ್ ಮಾಡ್ಕೋಬೋದು. ಹಿಂದಡೆ ಸೇಮ್ ಮಿಷಿನ್ಗೆ ಹಿಂದಡೆ ಮಲ್ಚಿಂಗ್ ಪೇಪರ್ ಮಾಡೋಕ್ಕೆ ಅಟ್ಯಾಚ್ ಮಾಡ್ಕೋಬೋದು. ಇದು ಇದು ಅಷ್ಟೇನೆ. ಇದು ದೊಡ್ಡ ನೆಗ್ಲು MB ಫ್ಲೋ ಅಂತ. ಇದು ಕಲ್ಟಿವೇಟರ್ ಥರನೇ, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಕೆಲಸ ಮಾಡ್ತೀವಿ. ಈ ಕಡೆ ನಿಮ್ಗೆ ಹಾವೇರಿ, ಬೆಳಗಾಮು, ಧಾರವಾಡಲ್ಲೆಲ್ಲ ಇದೆ ಉಪಯೋಗ. ಮತ್ತೆ ಸ್ವಲ್ಪ ನಮ್ಮ ಚಾಮರಾಜನಗರ ಭಾಗದಲ್ಲೂ ಸ್ವಲ್ಪ ಹೋಗುತ್ತೆ. ಅದು ಬಿಟ್ಟರೆ ನಮ್ಮ ತುಮಕೂರಲ್ಲಿ ಅಂತಂದರೆ ಪಾವಗಡ ಭಾಗದಲ್ಲಿ ಸ್ವಲ್ಪ ಹೋಗುತ್ತೆ. ರೋಟೋವೇಟ್ರ್ ಅಂತ ಹೇಳಿ ಇದು ನಿಮಗೆ 16 ಬ್ಲೇಡಿಂದ ಹಿಡಿದು 48 ಬ್ಲೇಡ್ವರೆಗೂ ಸಿಗುತ್ತೆ.
ನಿಮ್ಗೆ ಇದು 15 HP ಟ್ಯಾಕ್ಟ್ರಿಂದ ಹಿಡಿದು 60 HP ವರೆಗೂ ಯಾವ್ದಾದ್ರು ಟ್ಯಾಕ್ಟ್ರಿಗೆ ಹಾಕೋಬೋದು. ಎಲ್ಲ ಥರಕ್ಕೆ ಸೂಟಬಲ್ ಆಗೋಂಥ ರೋಟೋವೇಟ್ರ್ಗಳು ನಾವು ಕೊಡ್ತೀವಿ. ಇಡೀ ಥ್ರೋಟ್ ಕರ್ನಾಟಕ ನಮ್ಮದು ಇಲ್ಲಿಂದನೇ ಡೆಲಿವರೀಸ್ ಇದೆ. ಎಲ್ಲ ಮಾದರಿಯ ಯಂತ್ರಗಳನ್ನು ನಾವು ಥ್ರೋಟ್ ಕರ್ನಾಟಕ ಕೊಡ್ತೀವಿ. ನಾವು ಡಿಸ್ಟ್ರಿಬ್ಯೂಷನ್ ಅಂತಲೇ ಮಾಡ್ಕೊಂಡಿದ್ದೀವಿ. ಗೌರ್ಮೆಂಟಲ್ಲೇ ನಿಮ್ಗೆ RC ಕೂಡ ಇದೆ, ನಮ್ಮದು ರೇಟ್ ಕಾಂಟ್ರಾಕ್ಟ್ ಇದೆ ನಮ್ಮದು. ಅಂದರೆ ಸಬ್ಸಿಡಿನಲ್ಲಿ ನಮ್ಮ ಒಟ್ಟು 60 ಪ್ರಾಡಕ್ಟ್ ಅಪ್ರೂವಲ್ ಇದೆ. ಸಬ್ಸಿಡಿನಲ್ಲಿ ನಮ್ಮ ಅಪ್ರೂವಲ್ ಇರ್ತಕ್ಕಂಥ 60 ಪ್ರಾಡಕ್ಟಿಗೂ ನಮ್ಮಲ್ಲಿ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಸಿಗುತ್ತೆ. ನಿಮಗೆ ರೋಟಾವೇಟ್ರಸಲ್ಲಿ ನೋಡಬೇಕಂದ್ರೆ ಪ್ಯಾಡಿ ಸ್ಪೆಷಲ್ ಅಂತ ಬರುತ್ತೆ. ಈಗ ಕೃಷಿ ಇಲಾಖೆ ನಮ್ಮದು ಟೋಟಲ್ 60 ಪ್ರಾಡಕ್ಟ್ ಅಪ್ರೂವಲ್ ಇದೆ ಮೇಡಮ್. ನಮ್ಮಲ್ಲಿ ಇರ್ತಕ್ಕಂಥ ಟ್ರ್ಯಾಕ್ಟರ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅಥವಾ ಚಿಕ್ಕ ಎಕ್ವಿಪ್ಮೆಂಟ್ಸ್ ನೀವು ಅಲ್ಲಿ ನೋಡ್ತಿದ್ರಲ್ಲ, ಆ ಎಲ್ಲ ಎಕ್ವಿಪ್ಮೆಂಟ್ಸ್ಗಳಿಗೂ ಕೃಷಿ ಇಲಾಖೆಯಿಂದ ಥ್ರೂಔಟ್ ಕರ್ನಾಟಕ ಎಲ್ಲೇ ತಂದ್ರೆ ಸಬ್ಸಿಡಿ ಸಿಗುತ್ತೆ. ನಿಮಗೆ ಈ ರೋಟಾವೇಟ್ರ್ಗಳಲ್ಲಿ ಅಂತಂದರೆ ನಮಗೆ ಕೆಲವೊಂದು ಗಂಗಾವತಿ ಮತ್ತು ಏನು ನಾವು ಭತ್ತ ನಾಟಿ ಮಾಡ್ತೀವಲ್ಲ, ಪ್ಯಾಡಿ ಸ್ಪೆಷಲ್ ಅಂತ ರೋಟಾವೇಟ್ರ್ಗಳು ಬರ್ತವೆ. ಗದ್ದೆ ಉಳುಮೆ ಮಾಡಲಿಕ್ಕೆ ಆ ಥರ ಪ್ಯಾಡಿ ಸ್ಪೆಷಲ್ಲು ಮತ್ತು ಬಂಧನ ಸ್ಪೆಷಲ್ ಅಂತೇಳಿ ಬರುತ್ತೆ ರೋಟಾವೇಟ್ರು. ಆ ಎಲ್ಲ ರೋಟಾವೇಟ್ರ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇದು ಬೇಲರ್ ಅಂತ ಹೇಳಿ ಮೇಡಮ್, ಹುಲ್ಕಟ್ಟ ಮಿಷಿನ್. ಈಗ ರೋಲರ್ ಮಾಡಿ ಹುಲ್ಲೆಲ್ಲ ಕಟ್ಬಿಟ್ಟು ಒಂದು ಕಡೆ ಇಟ್ಟಿರ್ತಾರೆ ಗೊತ್ತಲ್ವಾ ನಿಮಗೆ. ಎಲ್ಲ ಈಗ ರಾಗಿದ್ದು, ಭತ್ತದ್ದು ಮತ್ತು ಜೋಳ ನಿಮ್ಗೆ ಏನು ನಿಮಗೆ ಇದು ಮಾಡ್ಬೋದು, ಅದ್ರದ್ದೆಲ್ಲ ಪೆಂಡಿ ಕಟ್ಟುತ್ತೆ. ಪೆಂಡಿ ಕಟ್ಟಿ ನಿಮಗೆ ಒಂದು ಕಡೆ ಇಡೋ ಅಂತ ಎಲ್ಲ ಥರದ ರೈತರಿಗೆ ಏನೇನು ಬೇಕು ಅಂದರೆ ಪ್ರತಿಯೊಂದು ನಮ್ಮಲ್ಲಿ ಎಲ್ಲ ಸಿಗುತ್ತೆ ಮೇಡಮ್. ಅಂದರೆ ಈಗ ಇತ್ತೀಚೆಗೆ ಕೂಲಿ ಆಳುಗಳ ಕೊರತೆಯಿಂದ ಈಗ ಏನು ನಮ್ಮಲ್ಲೆಲ್ಲ ಕಂಬೈನ್ ಹಾರ್ವೆಸ್ಟರ್ ಅಂತ ಹೇಳ್ತೀವಲ್ಲ ಮೇಡಮ್, ಎಲ್ಲ ಜಾಸ್ತಿ ಅದರಲ್ಲೇ ಈಗ ಇದು ಮಾಡಿಸ್ತಿರೋದು, ಎಲ್ಲ ಕಟಾವು ಮಾಡಿಸ್ತಿರೋದು ಅದರಲ್ಲೇ. ಅದರಲ್ಲಿ ಕಲೆಕ್ಟ್ ಅದರಲ್ಲಿ ಬಿದ್ದಂಥ ಹುಲ್ಲನ್ನ ಕಲೆಕ್ಟ್ ಮಾಡಿ ರೋಲ್ ಮಾಡುತ್ತೆ, ಇದು ಪೆಂಡಿ ಮಾಡ್ಕೊಳ್ಳುತ್ತೆ. ಲೇಬರ್ಸ್ ಪ್ರಾಬ್ಲಮ್ ಇಂದಾಗಿ ತುಂಬಾ ಸಮಸ್ಯೆ ಇದೆ. ಹೌದು ಮೇಡಮ್, ಬೇಡ ಏನಾದರೂ ಕೆಲಸ ಮಾಡೋಣ ಅಂತ ಹೇಳಿ ಸೊ ಅದಕ್ಕಾಗಿ ನಾವೆಲ್ಲ ಪ್ರತಿಯೊಂದು ಯಂತ್ರಗಳನ್ನ ತಂದಿದ್ದೀವಿ, ಲೇಬರ್ಸ್ ಫ್ರೀ. ಆಮೇಲೆ ಈ ಮುಂಚೆ ಎಲ್ಲ ಈ ತರ ಮಿಷಿನ್ ಬೇರೆ ಕಂಟ್ರಿಗಳೆಲ್ಲ ಇತ್ತು. ಈಗ ನಮ್ಮ ಇಂಡಿಯಾಗೆ ಇಂಟ್ರೊಡ್ಯೂಸ್ ಆಗಿ ಒಂದು 3-4 ವರ್ಷದಿಂದ ಈಗ ತುಂಬಾನೇ ಸಖತ್ ಫಾಸ್ಟ್ ಮೂವ್ಮೆಂಟ್ ಇದೆ ಇದು ಪ್ರಾಡಕ್ಟ್. ಇಸ್ರೇಲ್ ಮಾದರಿಗೆ ಇಸ್ರೇಲ್ ಮಾದರಿ ಹೌದು 100%. ಈಗ ಮುಂಚೆ ಎಲ್ಲ ನಾವು ಬೇರೆ ಕಂಟ್ರಿಗಳಲ್ಲಿ ಮಾತ್ರ ನೋಡ್ಬೇಕಾಯ್ತು, ಹುಲ್ ಮಾಡೋ ಮಿಷಿನ್ ಇದೆ, ಹುಲ್ ಮಾಡೋ. ಈಗ ನಮ್ಮಲ್ಲಿ ಈಗ ಎಲ್ಲ ಇದರಲ್ಲಿ ಒಂದ್ಸಲಿ ಏನು ಹುಲ್ ಪೆಂಡಿಂಗ್ ಮಾಡಿದ್ರೆ ಒಂದು 25-30 kg ತೂಕ ಅಷ್ಟು ಹುಲ್ ಪೆಂಡಿಂಗ್ ಬರುತ್ತೆ. ಅದೇನಾಗುತ್ತೆ ಅಂದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡೋಕ್ಕೂ ತುಂಬಾ ಅನುಕೂಲ ಆಗುತ್ತೆ. ಟ್ರ್ಯಾಕ್ಟರ್ಗಳಲ್ಲಿ ಇಟ್ಬಿಟ್ಟು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಿರ್ಬೋದು, ಅಥವಾ ನಮಗೆ ಏನು ಹಸುಗಳಿಗೆ ಅದನ್ನ ಏನು ಒಂದ್ ಕಡೆ ನಾವು ಸ್ಟೋರೇಜ್ ಮಾಡ್ಕೊಳಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಈ ಬೆಲ್ಲರ್ ಮಿಷಿನ್. ಆಮೇಲೆ ಮನೆಗೂ ಅವ್ರು ತಂದು ಈಸಿಯಾಗಿ ಅದನ್ನ ಮೇವು ಅವಾಗ ಯೂಸ್ ಮಾಡ್ಬೋದು ರೈತರಿಗೆ. ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಜೋಡಿಸಿರುತ್ತಾ ಅದು? ಖಂಡಿತ ಜೋಡಿಸಿರುತ್ತೆ. ಇಲ್ಲ ಆ ಥರ ಎಲ್ಲ ಏನಿಲ್ಲ, ನೀಟಾಗಿ ಕಲೆಕ್ಟ್ ಆಗುತ್ತೆ, ನೀಟಾಗಿ ಪೆಂಡಿ ಮಾಡಿರುತ್ತೆ. ದಾರ ಸುತ್ತಿರುತ್ತೆ ಮೇಡಮ್, ಅದು ನಿಮ್ಗೆಲ್ಲ ಹುಲ್ಲು ವೇಸ್ಟೇಜ್ ಆಗಿಲ್ಲ. ನೀವು ತಗೊಂಡ್ಬೇಕಾದ್ರೆ ದಾರನೂ ಸಪ್ರೇಟ್ ಮಾಡಿ ಬರೀ ಹುಲ್ಲು ಮಾತ್ರ ಹಸುಗಳಿಗೆ ಹಾಕ್ಬೋದು, ಆ ಥರ ಸಿಸ್ಟಮ್ ಇರುತ್ತೆ ಮೇಡಮ್. ಇದು ಟ್ರ್ಯಾಕ್ಟರ್ ಆಪರೇಟ್ ಚಾಫ್ ಕಟರ್ ಅಂತ ಹೇಳಿ ಸೈಲೇಜ್ ಪರ್ಪಸ್ಗೆ ಇದನ್ನ ಟ್ರ್ಯಾಕ್ಟರ್ ಕಂಪಲ್ಸರಿ ಬೇಕು. ಇದು ನಿಮಗೆ ಪರ್ ಅವರ್ 10 ಟನ್ ಕೆಪಾಸಿಟಿ ಮೇಡಮ್, 10,000 kg ಹೊಡೆಯುತ್ತೆ 1 ಗಂಟೆಗೆ. ಇದು ನಿಮಗೆ ಸೈಲೇಜ್ ಪರ್ಪಸ್ಗೆ ತುಂಬಾನೇ ಅನುಕೂಲ ಆಗುತ್ತೆ. ಸೈಲೇಜ್ಗೆ ಮೇವು ಕಟ್ ಮಾಡಕ್ಕೆ ಮೇಜರ್ ಯೂಸ್ ಆಗುತ್ತೆ. ಅಂದ್ರೆ ದೊಡ್ಡ ಡೈರಿ ಫಾರ್ಮ್ಗಳಿಗೆ ಆಮೇಲೆ ರೈತರುಗಳಿಗೆ ಸೈಲೇಜ್ ಮಾಡಿ ಮಾರ್ತಾರಲ್ಲ ಅಂಥವ್ರಿಗೆ ಈ ಮಿಷಿನ್ ತುಂಬಾನೇ ಉಪಯುಕ್ತವಾಗಿದೆ. ಈಗ ಸಖತ್ ಫಾಸ್ಟ್ ಮೂವ್ಮೆಂಟ್ ಇದೆ ಇದು. ಆ್ಯಕ್ಚುಲಿ ಹಾಸನ್ನು, ಚಾಮರಾಜನಗರ, ಮಂಡ್ಯ, ಮೈಸೂರು ಈ ಕಡೆ ಎಲ್ಲಿ ನಮಗೆ ಜೋಳಗಳು ಬೆಳೀತಾರೆ, ತೆನೆ ಜೋಳಗಳು ಮಾಡಿ ಈಗ ಸೈಲೇಜ್ ಮಾಡಿ ಈಗ ಕೊಡ್ತಾ ಇದ್ದಾರಲ್ಲ, ಆ ಥರ ಈಗ ತುಂಬಾ ಪ್ರಚಲಿತವಾಗಿದೆ ಇದು. ಇದು ಕಂಪಲ್ಸರಿ ಈಗ ಬೇಕೇ ಬೇಕಿದೆ ಸೈಲೇಜ್ ಮಿಷಿನ್ಗೆ. ಇದು ಪರ್ ಅವರ್ಗೆ 10,000 kg ಕಟ್ ಮಾಡುತ್ತಿದ್ದು. ಹಾಂ ಮೇಡಮ್, ಇದೇ ಸೈಜಲ್ಲೇ ನಿಮಗೆ ಇದರಲ್ಲಿ ಸೈಜಸ್ ಮಾಡ್ಕೊಬೋದು. 1/2 ಇಂಚ್ಗೆ, 1 ಇಂಚ್ಗೆ, 1.5 ಇಂಚ್ ಕಟ್ ಆಗೋಂಥ ಸೈಜಸ್ ಮಾಡ್ಕೊಬೋದು. ಇದರಲ್ಲಿ ಗೇರ್ ಬಾಕ್ಸ್ ಸಪ್ರೇಟ್ ಕೂಡಿಸಿದ್ದೀವಿ. ಹಂಗಾಗಿ ಈಗ ರೈತಂಗೆ ಈಗ 1/2 ಇಂಚ್ಗೆ, 1 ಇಂಚ್ಗೆ, 1.5 ಇಂಚ್ಗೆ ಅವ್ರು ಯಾವ ಸೈಜಲ್ಲಿ ಕೇಳ್ತಾರೆ ಆ ಸೈಜ್ಗೆ ಇದು ಕಟ್ ಮಾಡಿಕೊಡುತ್ತೆ ಮಿಷಿನ್ ಇದು. ಹಾಂ, 1 year ವಾರಂಟಿ ನಮ್ಮ ಕಂಪ್ನಿಯಿಂದ ವಾರಂಟಿ ಇರುತ್ತೆ. ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದ್ರೆ ಅದಕ್ಕೆ ಗ್ಯಾರಂಟಿ ಇರುತ್ತೆ. ಈಗ ರೈತನ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಗಿದೆ ಅದಕ್ಕೆ ವಾರಂಟಿ ಮಾಡ್ಕೊಡ್ತೀವಿ. ಆಮೇಲೆ ಇತ್ತೀಚಿನ ದಿನಗಳು ಸಬ್ಸಿಡಿ ಸಿಗುತ್ತೆ ಮೇಡಮ್. ಇತ್ತೀಚಿನ ದಿನಗಳಲ್ಲಿ ಸೈಲೇಜ್ ಮಾಡೋದೇ ಒಂದು ಉದ್ಯಮವಾಗಿದೆ. ಕೆಲವೊಂದು ಅಷ್ಟು ಜನ ಅದನ್ನೇ ಉದ್ಯಮ ಮಾಡ್ಕೊಂಡಿದ್ದಾರೆ. ಸೊ ಅಂತರ್ಗೂ ಈ ಮಿಷಿನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದು ಈಸಿಯಾಗಿ ಮಿಷಿನ್ ಕಂಪಲ್ಸರಿ ಬೇಕೇ ಬೇಕು ಸೈಲೇಜ್ ಪರ್ಪಸ್ಗೆ. ಡೈರೆಕ್ಟ್ ಬೇಕಾದ್ರೆ ರೈತರು ಜಮೀನಲ್ಲಿ ಅವ್ರಲ್ಲಿ ಜೋಳ ಕರ್ದಿಸ್ತಾರಲ್ಲ, ಅಲ್ಲಿಂದ ತುಂಬ್ಕೊಂಬಂದು ತಗೊಂಡೋಗೋ ಬದಲು ಈ ಥರದೊಂದು ರೈತರಿಗೆ ಅನುಕೂಲ ಆಗೋದೇ ಅದೇ ಥರ ಮೇಡಮ್. ಟ್ರಾಲಿ ಸಿಸ್ಟಮ್ ಮಾಡಿದ್ದೀವಿ. ಇದೇನು ಒಂದ್ ಕಡೆ ತಂದು ಒಂದು ಹೊಡಿಬೇಕು ಅನ್ನೋ ಇದೇ ಇಲ್ಲ, ಇದೇ ಇಲ್ಲ. ನೀವು ಹೊಲಕ್ಕೆ ತಗೊಂಡೋಗ್ಬೋದು, ಅಲ್ಲೇ ಹೊಡಿಬೋದು. ಟ್ರ್ಯಾಕ್ಟ್ರಿಗೆ ಡಂಪ್ ಆಗುತ್ತೆ. ಇದು ಮೇಲ್ಗಡೆ ಏನಿದೆ ಆ ಟ್ರ್ಯಾಕ್ಟ್ರಿಗೆ ಹೋಗಿ ಡಂಪ್ ಆಗುತ್ತೆ. ಅಪ್ಪರ್ ಬ್ಲೋಯರ್ ಬರುತ್ತೆ. ಆ ಟ್ರ್ಯಾಕ್ಟ್ರಿಗೆ ಹೋಗಿ ಇದಕ್ಕೆ ಟ್ರೈಲರ್ಗೆ ಡಂಪ್ ಆಗುತ್ತೆ. ಮೂವ್ಮೆಂಟ್ ಇದೆ. ಟ್ರ್ಯಾಕ್ಟ್ರಿಗೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಅದಕ್ಕೋಸ್ಕರ ಅಂತ ನೋಡಿ ವೀಲ್ಗಳು ಹಾಕಿದೀವಿ. ಹುಕ್ ಹಾಕೊಂಡು ಎಳ್ಕೊಂಡು ಹೋದ್ರೆ ಹೊಲದಲ್ಲೇ ಹೊಡೆದು ತಗೊಂಬರೋ ಅಂತ ಮಿಷಿನ್ ಇದು. ಆಮೇಲೆ ಇದ್ರಲ್ಲಿ ಯಾವುದೇ ರೀತಿ ನಿಮಗೆ ಏನು ಲೇಬರ್ಗಳಿಗೆ ಏನೋ ಸಮಸ್ಯೆ ಆಗುತ್ತೆ ಅಂತ ಇಲ್ಲ. ನೀವು ನೋಡ್ಬೋದು ಹಿಂದಗಡೆ ನಿಮಗೆ ಕನ್ವೇಯರ್ ಬೆಲ್ಟ್ ಬರುತ್ತೆ. ಆ ಕನ್ವೇಯರ್ ಬೆಲ್ಟ್ ಇರೋದ್ರಿಂದ ಅಂದ್ರೆ ಇವ್ರಿಗೆ ಲೇಬರ್ಗಳಿಗೂ ಕೂಡ ಸೇಫ್ಟಿ ಇರುತ್ತೆ. ಬೆಲ್ಟ್ ಹಾಕಿಲ್ಲ ಇದು, ಅದು ಬೆಲ್ಟ್ ಬರುತ್ತೆ. ಆ ಬೆಲ್ಟ್ ಮೇಲೆ ನಿಮ್ಗೆ ಈಸಿಯಾಗಿ ರನ್ ಆಗುತ್ತೆ. ಎಲ್ಲ ಸೇಫ್ಟಿ ಪರ್ಪಸ್ ಇದೆ ನೀಟಾಗಿ. ರೈತಂಗೆ ಯಾವುದೇ ಥರ ತೊಂದರೆನೂ ಆಗಲ್ಲ ಇದು.
ಯಾರೆಲ್ಲ ಈ ಸೈಲೇಜ್ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿ ಈ ಸೈಲೇಜ್ ಮಷಿನ್ ಇದೆ, ಸೊ ನೀವು ಬಂದು ನೋಡ್ಬೋದು. ಸೊ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕಿತ್ತು ಅಂತಂದ್ರೆ ನೀವು ಅಗ್ರಿಮಾಲ್ ಅಲ್ಲಿ ಬಂದು ವಿಚಾರಿಸ್ಬೋದು.